ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಇದನ್ನ ಕಟಿಂಗ್ ಇಂದ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ. ಈ ಆರ್ಮೋಸ್ ನಲ್ಲಿ ರಿಂಕಲ್ಸ್ ಬರುತ್ತೆ ನೋಡ್ರಿ ಬ್ಲೌಸ್ ನ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಆರ್ಮೋಲ್ ಸೈಡ್ ಹಿಂದ್ಗಡೆ ಈ ತರ ಬಟ್ಟೆ ಈ ತರ ಮುದುಡ್ಕೊಂಡಿರುತ್ತೆ ಅಥವಾ ರಿಂಕಲ್ಸ್ ಅಂದ್ರೆ ಫ್ರಿಲ್ಸ್ ನೆರಿಗೆ ಟೈಪ್ ಕುಂತ್ಕೊಂಡಿರುತ್ತೆ. ಅದು ಯಾಕೆ ಕುಂದಿರ್ತೈತಿ, ಅದನ್ನ ನಾವ್ ಯಾವ ತರ ಸರಿ ಮಾಡ್ಬೇಕು ಅನ್ನೋದನ್ನ ತುಂಬಾನೇ ಡೀಟೇಲ್ ಆಗಿ ಕಂಪ್ಲೀಟ್ ಆಗಿ ಹೇಳ್ಕೊಟ್ಟಿದೀನಿ. ಸೊ ಹಂಗೇನೆ ಇವತ್ತಿನ ವಿಡಿಯೋದಲ್ಲಿ ಇದು ಬಂದು ಬ್ಯಾಕ್ ಸೈಡ್ ಪಾರ್ಟ್ ಅಲ್ವಾ. ಇವತ್ತಿನ ವಿಡಿಯೋದಲ್ಲಿ ಮುಂದಿನ ಭಾಗದ್ದು ಡಾಟ್ಸ್ ಎಲ್ಲ ಇರುತ್ತಲ್ವಾ, ಆ ಡಾಟ್ಸ್ ನಾವು ಕರೆಕ್ಟ್ ಆಗಿ ಕೂಡ್ಬೇಕಂದ್ರೆ ಯಾವ ತರ ನಾವು ಮೆಜರ್ಮೆಂಟ್ ಮಾಡ್ಬೇಕು ಮತ್ತೆ ಅದಕ್ಕೆ ಮಾರ್ಕಿಂಗ್ಸ್ ಎಲ್ಲ ಮಾಡ್ಬೇಕು ಅನ್ನೋದನ್ನ ತುಂಬಾನೇ ಡೀಟೇಲ್ ಆಗಿ ಪ್ರತಿಯೊಂದು ಪಾಯಿಂಟ್ ಹೇಳ್ಕೊಡ್ತೀನಿ. ಸೊ ಹಂಗಾಗಿ ವಿಡಿಯೋನ ಮಿಸ್ ಮಾಡ್ದೇನೆ ಕೊನೆವರೆಗೂ ವಿಡಿಯೋ ನೋಡ್ರಿ. ಅಂದ್ರೆ ನೀವು ಕೊನೆವರೆಗೂ ವಿಡಿಯೋ ನೋಡಿದ್ರೆ ಮಾತ್ರ ನಾನು ಏನು ಹೇಳ್ಕೊಡ್ತಿರ್ತೆ ನಿಮ್ಗೆ ಅದು ಅರ್ಥ ಆಗುತ್ತೆ. ಯಾಕಂದ್ರೆ ನೀವು ಮುಂದೆ ಓಡಿಸಿ ನೋಡೋದ್ರಿಂದ ನಾನು ಏನೋ ಒಂದ್ 2 ಪಾಯಿಂಟ್ ವಿಷಯ ಹೇಳಿದಾಗ ಅದು ನಿಮಗೆ ಅರ್ಥ ಆಗದೆ ಇರ್ಬೋದು. ಸೊ ಹಂಗಾಗಿ ಪೂರ್ತಿ ವಿಡಿಯೋ ನೋಡ್ರಿ. ಹಂಗೆ ಫಸ್ಟ್ ಟೈಮ್ ಯಾರಾದ್ರೂ ನೋಡ್ತಾ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ರಿ. ಹಂಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ. ಮತ್ತೆ ಇದ್ರಲ್ಲಿ ನಿಮ್ಗೆ ಯಾವ್ದೇ ಪಾಯಿಂಟ್ ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ಬೋದು. ಸೊ ನಾನು ಅದನ್ನ ನೋಡ್ಕೊಂಡು ನಿಮಗೆ ಆನ್ಸರ್ ಮಾಡ್ತೀನಿ. ಇದನ್ನಂತೂ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನೀವು ಆಲ್ರೆಡಿ ಇದು ನೋಡಿದ್ರೆ ಪರವಾಗಿಲ್ಲ. ನೋಡಿಲ್ಲ ಅಂದ್ರೆ ಈ ವಿಡಿಯೋದ್ದು ಲಿಂಕ್ ಇವತ್ತಿನ ವಿಡಿಯೋದ್ದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ, ನೋಡ್ರಿ. ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ವಿಡಿಯೋ ಆಗಿದ್ದು. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲಾರು ಬ್ಲೌಸ್ ಸ್ಟಿಚಿಂಗ್ ಆದ್ಮೇಲೆ ಬರೋ ಪ್ರಾಬ್ಲಮ್ಸ್ ಅದು. ಇಲ್ಲಿ ಶೋಲ್ಡರ್ ಇಳಿತಾ ಇರುತ್ತೆ, ಭುಜ ಇಳಿತಾ ಇರುತ್ತೆ, ಅಥವಾ ಇಲ್ಲಾಂದ್ರೆ ರಿಂಕಲ್ಸ್ ಕುಂತ್ಕೊಂಡಿರುತ್ತೆ ಬ್ಲೌಸ್ ನಲ್ಲಿ ಹಿಂದ್ಗಡೆ. ಇದು ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಈ ರಿಂಕಲ್ಸ್ ಕುಂದ್ರೋದಕ್ಕೆ ನಾವು ಯಾವ ತರ ಸೊಲ್ಯೂಷನ್ ಮಾಡ್ಬೇಕು, ಅದನ್ನ ಪರ್ಫೆಕ್ಟ್ ಆಗಿ ಯಾವ ತರ ಕಟ್ ಮಾಡ್ಬೇಕು ಅನ್ನೋದನ್ನ ಅದರಲ್ಲಿ ಹೇಳ್ಕೊಟ್ಟಿದ್ದೀನಿ. ಹಂಗೆ ಈ ಶೋಲ್ಡರ್ ಡ್ರಾಪ್ ಆಗುತ್ತಲ್ಲ, ಇದಕ್ಕೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನನ್ಗೆ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿ ನಾವು ಮುಂದ್ಗಡೆ ಡಾಟ್ಸ್ ಹಿಡಿತೀವಲ್ಲ ಬ್ಲೌಸ್ ನಲ್ಲಿ, ಆ ಡಾಟ್ಸ್ ನ ಯಾವ ತರ ಹಿಡಿಬೇಕು ಪರ್ಫೆಕ್ಟ್ ಆಗಿ ಕೂಡೋ ತರ ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ಇದು ಬಂದು ಇವಾಗ ಬ್ಯಾಕ್ ಸೈಡ್ ಪಾರ್ಟ್. ನಾವು ಯಾವಾಗ್ಲೂ ನಾರ್ಮಲ್ ಆಗಿ ಬ್ಲೌಸ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ ಫಸ್ಟ್ ಹಿಂದಿನ ಭಾಗದ ಕಟ್ ಮಾಡ್ತೀವಿ, ಅದಾದ್ಮೇಲೆ ಮುಂದಿನ ಭಾಗದ ಕಟ್ ಮಾಡ್ತೀವಿ. ಹಿಂದಿನ ಭಾಗದ ಕಟ್ ಮಾಡುವಾಗ ಈ ಓಪನ್ ಇರುತ್ತಲ್ಲ, ಓಪನ್ ಇರೋದು ನಮ್ಮ ಎದುರುಗಡೆ ಸೈಡ್ ಇರುತ್ತೆ, ಈ ಕ್ಲೋಸ್ ಇರೋದು ನಮ್ ಸೈಡ್ ಇರುತ್ತೆ. ಇವಾಗ ಮುಂದಿನ ಭಾಗದ ನಾವು ಕಟ್ ಮಾಡೋ ಟೈಮ್ ನಲ್ಲಿ ಇದು ಏನಿರುತ್ತೆ ಹಿಂದಿನ ಭಾಗದ ಕಟ್ ಮಾಡಿರ್ತೀವಲ್ಲ, ಇದನ್ನ ಇದ್ರ ಮೇಲೆ ಈ ತರ ಹಾಕ್ತಿವಿ. ಹಾಕಿದ್ದಾದ್ಮೇಲೆ ಅಡ್ಜಸ್ಟ್ ಮಾಡ್ಕೊಂತೀವಿ. ಫಸ್ಟ್ ಎಲ್ಲಿ ಅಡ್ಜಸ್ಟ್ ಆಗುತ್ತೆ, ಲೈನಿಂಗ್ ಬಟ್ಟೆ ಎಲ್ಲಿ ಅಂತ ಹೇಳಿ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ಅರ್ಧ ಇಂಚ್ ಬಟ್ಟೆ ಏನ್ ಮಾರ್ಕ್ ಮಾಡಿರ್ತೇವಲ್ಲ ಇಲ್ಲಿಗೆ ಒಂದು ನಾಚ್ ಹಾಕೊಂತೀವಿ. ಆಮೇಲೆ ಇಲ್ಲಿ ಚೆಸ್ಟ್ ಪಾಯಿಂಟ್ ಒಂದು ನಾಚ್ ಹಾಕೊಂತೀವಿ, ಮತ್ತೆ ಶೋಲ್ಡರ್ ಒಂದು ನಾಚ್ ಹಾಕೊಂತೀವಿ. ಇಷ್ಟ ಹಾಕೊಂಡಾದ್ಮೇಲೆ ಆರ್ಮೋಲ್ ಶೇಪ್ ಇರುತ್ತಲ್ಲ, ಇದ್ರಲ್ಲೇನೆ ನಾವು ಮಾರ್ಕ್ ಮಾಡ್ಕೊಂಡ್ಬಿಡ್ತೀವಿ. ಸೊ ನಾನು ತುಂಬಾ ನಿಧಾನವಾಗಿ ಪ್ರತಿಯೊಂದು ಪಾಯಿಂಟ್ ಹೇಳ್ಕೊಡ್ತಾ ಇದ್ದೀನಿ. ಹಂಗಾಗಿ ಸ್ವಲ್ಪ ವಿಡಿಯೋನ ಅಬ್ಸರ್ವ್ ಮಾಡಿ ನೋಡ್ರಿ. ಅಬ್ಸರ್ವ್ ಮಾಡಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ನಾನು ಹೇಳ್ಕೊಡುವಂತ ಮೆಥಡ್ ಏನಿದೆ ಅದು ನಿಮಗೆ ಅರ್ಥ ಆಗುತ್ತೆ. ನಿಮಗೂ ಕಟಿಂಗ್ ನಲ್ಲಿ ಕೂಡ ತುಂಬಾ ಈಸಿ ಆಗುತ್ತೆ. ಆರ್ಮೋಲ್ದು ಶೇಪು ಇಲ್ಲೇ ನಾ ಮಾರ್ಕ್ ಮಾಡ್ಕೊಂಡ್ಬಿಟ್ಟೇನಿ. ಮಾರ್ಕ್ ಮಾಡ್ಕೊಂಡು ಸ್ಕೇಲ್ ತಗೊಂತೇನಿ. ಈ ಕಡೆ ಸೈಡ್ ಇಂದು ಸ್ಟ್ರೇಟ್ ಆಗಿ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. ಎಕ್ಸ್ಟ್ರಾ ಬಟ್ಟೆ ಇಲ್ಲಿ ಬಿಟ್ಟಿರ್ತೇವಲ್ಲ ಅದು. ಅದಾದ್ಮೇಲೆ ಅದೇ ತರ ಸೇಮ್ ಈ ಕಡೆದು ಎಲ್ಲಾ ವಿಡಿಯೋದಲ್ಲಿ ಹೇಳಿರ್ತೀನಿ ನಾನು ಡಾಟ್ ಪಾಯಿಂಟ್ಸ್ ಯಾವ ತರ ತಗೋಬೇಕು ಅನ್ನೋದನ್ನ. ಬಟ್ ಈ ವಿಡಿಯೋದಲ್ಲಿ ಇವಾಗ ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಜಸ್ಟ್ ಡಾಟ್ ಪಾಯಿಂಟ್ಸ್ ಅಷ್ಟೇ ಕರೆಕ್ಟ್ ಆಗಿ, ಅಂದ್ರೆ ಅದಕ್ಕೆ ಜಾಸ್ತಿ ಗಮನ ಕೊಟ್ಟು ಅದನ್ನಷ್ಟೇ ಹೇಳ್ತಾ ಇದ್ದೀನಿ. ಯಾವ್ಯಾವ ಚೆಸ್ಟ್ ಮೆಜರ್ಮೆಂಟ್ ಗೆ ಹೆಂಗ್ ನಾವು ಮಾರ್ಕಿಂಗ್ಸ್ ಮಾಡ್ಬೇಕು, ಡಾಟ್ ಪಾಯಿಂಟ್ಸ್ ಎಲ್ಲ ಕರೆಕ್ಟ್ ಆಗಿ ನಾವು ಯಾವ ತರ ಮೆಜರ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ. ಸೊ ಹಂಗಾಗಿ ಸ್ವಲ್ಪ ಅಬ್ಸರ್ವ್ ಮಾಡಿ ವಿಡಿಯೋ ನೋಡ್ರಿ. ಸೊ ಇಷ್ಟ ಆಯ್ತು. ಇಷ್ಟ ಆದ್ಮೇಲೆ ಇವಾಗ ಇದನ್ನ ಬ್ಯಾಕ್ ಸೈಡ್ ಪಾರ್ಟ್ ಸೈಡ್ ತೆಗೆದ್ಬಿಡೋಣ. ಸೈಡ್ ತೆಗೆದು ಇಲ್ಲಿ ಬ್ಯಾಕ್ ಲೆಂತ್ ಮಾರ್ಕ್ ಮಾಡಿದ್ವಲ್ಲ, ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೇಟ್ ಆಗಿ ಲೈನ್ ಹಾಕೋಣ. ಸ್ಟ್ರೇಟ್ ಆಗಿ ಲೈನ್ ಹಾಕಿದ್ವಾ, ಇಲ್ಲಿ ನೆಕ್ ವಿಡ್ತ್ ಮಾರ್ಕ್ ಮಾಡ್ಕೊಂಡಿದೀವಿ. ಫಸ್ಟ್ ನೆಕ್ ನ ಮಾರ್ಕ್ ಮಾಡ್ಕೋಬೇಕು. ನೆಕ್ ಎಷ್ಟು ಉದ್ದ ಇದೆ ಅನ್ನೋದನ್ನ ಬ್ಲೌಸ್ ನಲ್ಲಿ ಅಳತಿ ತಗೊಂಡು, ಅಥವಾ ನೀವು ಬಾಡಿ ಮೆಜರ್ಮೆಂಟ್ ತಗೊಂಡಿದ್ರೆ ಬಾಡಿ ಮೆಜರ್ಮೆಂಟ್ ನಲ್ಲಿ ಅಳತಿ ತಗೊಂಡು ಮಾರ್ಕ್ ಮಾಡ್ಬೇಕು. ಬ್ಲೌಸ್ ನಲ್ಲಿ ಅಳತಿ ತಗೊಂತಿದ್ರಿ ಅಂದ್ರೆ ಉಕ್ಸ್ ಹಾಕಿರ್ತಿರಲ್ಲ, ಉಕ್ಸ್ ಪಟ್ಟಿ ಸೈಡ್ ಇಂದ ತಗೋಬೇಕು. ಮೇಲ್ಗಡೆ ಶೋಲ್ಡರ್ ಇಂದ ಈ ತರ ಕರೆಕ್ಟ್ ಆಗಿ ನೀಟ್ ಆಗಿ ಹಾಕೋಬೇಕು. ಫಸ್ಟ್ ಬ್ಲೌಸ್ ನ ಹಾಕೊಂಡು ಈ ಶೋಲ್ಡರ್ ಇಂದ ಕರೆಕ್ಟ್ ಆಗಿ ಇಲ್ಲಿವರೆಗೂ ಎಷ್ಟಿದೆ ಅನ್ನೋದನ್ನ ಅಳತಿ ತಗೋಬೇಕು. ಇದರಲ್ಲಿ 6.5 ಇಂಚ್ ಬರ್ತಾ ಇದೆ. 6.5 ಇಂಚ್ ಬಂದ್ರೆ ಇಲ್ಲಿ ನಾವು 7 ಇಂಚಿಗೆ ಮಾರ್ಕ್ ಮಾಡ್ಬೇಕು. 7 ಇಂಚಿಗೆ ಯಾಕಂದ್ರೆ ಇಲ್ಲಿ ಮೇಲ್ಗಡೆ ಅರ್ಧ ಇಂಚು ಶೋಲ್ಡರ್ ಜಾಯಿಂಟ್ ಮಾಡ್ತೀವಲ್ಲ ನಾವು, ಅದಕ್ಕೆ ಹೋಗ್ಬಿಡುತ್ತೆ ಇಲ್ಲಿ ಅರ್ಧ ಇಂಚ್ ಬಂದು.
ಇದು ಅರ್ಧ ಇಂಚು ಶೋಲ್ಡರ್ ಜಾಯಿಂಟ್ ಮಾಡಕ್ ಹೋಗ್ಬಿಡುತ್ತೆ. ನಮಗೆ ಇಲ್ಲಿ ಎಷ್ಟು ಉಳಿಯುತ್ತೆ? 6.5 ಇಂಚು ನೆಕ್ ವಿಡ್ತ್ ಉಳಿಯುತ್ತೆ. ಸಾರಿ, ನೆಕ್ದು ಡೀಪ್ ಉಳಿಯುತ್ತೆ. ಇದಕ್ಕೆ ಈ ತರ ಬಾಕ್ಸ್ ಹಾಕೊಂಡ್ಬಿಡ್ತೀನಿ. ಸೊ ಇಷ್ಟಾದ್ಮೇಲೆ ಇವಾಗ ನಾವು ಸ್ಟಾರ್ಟ್ ಮಾಡೋದು ಡಾಟ್ ಪಾಯಿಂಟ್ಸ್. ಈ ಡಾಟ್ ಪಾಯಿಂಟ್ಸ್ ಅಂದ್ರೆ ಟಕ್ಸ್ ಇಂದೆಲ್ಲ ಪಾಯಿಂಟ್ಸ್, 4 ಟಕ್ಸ್ ಇರ್ತಾವಲ್ಲ ಬ್ಲೌಸ್ ನಲ್ಲಿ, ನಾರ್ಮಲ್ ಬ್ಲೌಸ್ ನಲ್ಲಿ ಆ ಟಕ್ಸ್ ಇಂದ ಪಾಯಿಂಟ್. ಇವಾಗ ಇದು ನಮಗೆ ಕರೆಕ್ಟ್ ಆಗಿ ಕೂಡ್ಬೇಕಂದ್ರೆ ಇಲ್ಲಿ ನಾವು ಚೆಸ್ಟ್ ಮೆಜರ್ಮೆಂಟ್ ತಗೊಂಡಿರ್ತೇವಲ್ಲ, ಆ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ನಾವು ಡಿವೈಡ್ ಮಾಡ್ಕೊಂಡು ಕಟ್ ಮಾಡಬಹುದು ಒಂದು. ಅಥವಾ ನೀವು ಅಳತಿ ಬ್ಲೌಸ್ ತಗೊಂಡಿರ್ತೀರಲ್ಲ, ಅಳತಿ ಬ್ಲೌಸ್ ಕರೆಕ್ಟ್ ಆಗಿದೆ ಅಂದ್ರೆ, ಅವ್ರದ್ದು ಅಳತಿ ಕೊಟ್ಟಿರುವಂತ ಬ್ಲೌಸ್ ಏನಿರುತ್ತೆ ಅದು ಕರೆಕ್ಟ್ ಆಗಿದೆ ಅಂದ್ರೆ ಅಳತಿ ಬ್ಲೌಸ್ ನಲ್ಲಿನೇ ನಾವು ಮಾರ್ಕಿಂಗ್ಸ್ ತಗೊಂಡ್ಬಿಡ್ಬೋದು. ಅಥವಾ ಕೆಲವೊಬ್ಬರಿಗೆ ಈ ಡಾಟ್ ಪಾಯಿಂಟ್ಸ್ ಎಲ್ಲ ಕರೆಕ್ಟ್ ಆಗಿ ಕುಂತ್ಕೊಂಡಿರಂಗಿಲ್ಲ ಅಳತಿ ಬ್ಲೌಸ್ ನಲ್ಲಿ, ಬಟ್ ಆದ್ರೂ ಅದೇ ಮೆಜರ್ಮೆಂಟ್ ಕೊಟ್ಟಿರ್ತಾರೆ. ಕರೆಕ್ಟ್ ಆಗಿ ಆ ಮೆಜರ್ಮೆಂಟ್ ಪ್ರಕಾರ ನಮಗೆ ಆ ಡಾಟ್ ಪಾಯಿಂಟ್ಸ್ ಎಲ್ಲ ಬರಬೇಕು. ಅದನ್ನ ನಾವು ಯಾವ ತರ ಮಾಡ್ಬೇಕಂದ್ರೆ, ಇವಾಗ ಇದರಲ್ಲಿ ನಾವು ಚೆಸ್ಟ್ ಪಾಯಿಂಟ್ ನ ಮಾರ್ಕ್ ಮಾಡ್ಕೊಂಡಿದ್ವಿ. ಎಷ್ಟು ಬಂದಿತ್ತು ನಮಗೆ? ಹಿಂದಿನ ಭಾಗದಷ್ಟೇ 16 ಇಂಚು, 16 ಇಂಚ್ ಬಂದಿತ್ತು. 16 32 ಇಂಚು. ಈ 32 ಇಂಚ್ ಏನಿದೆ, 32 ಇಂಚನ್ನ 4 ಭಾಗ ಮಾಡ್ಬೇಕು. ಯಾವುದೇ ಚೆಸ್ಟ್ ಪಾಯಿಂಟ್ ಆಗ್ಲಿ, ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಆಗ್ಲಿ. ಇವಾಗ ನಂದ್ರಲ್ಲಿ ಬಂದು 32 ಇಂಚ್ ಇದೆ, ನಿಮ್ದ್ರಲ್ಲಿ ಬಂದು ನಿಮ್ದು 34 ಇಂಚ್ ಇರ್ಬೋದು, ಅಥವಾ 30 ಇಂಚ್ ಇರ್ಬೋದು, ಅಥವಾ 36 ಇಂಚ್ ಇರ್ಬೋದು, ಎಷ್ಟೇ ಇರ್ಬೋದು. ಅದನ್ನ 4 ಭಾಗ ಮಾಡ್ಬೇಕು. 4 ಭಾಗ ಮಾಡಿದಾಗ ಇಲ್ಲಿ ಎಷ್ಟು ಉಳಿಯುತ್ತೆ ನಮಗೆ? 8 ಇಂಚ್ ಉಳಿಯುತ್ತಲ್ವಾ, ಒಂದ್ ಸೈಡ್ ಇಂದ 8 ಇಂಚ್ ಉಳಿಯುತ್ತೆ. ಆ 8 ಇಂಚಿನ ಈ ಶೋಲ್ಡರ್ ಏನ್ ಮಾರ್ಕ್ ಮಾಡಿರ್ತೇವಲ್ಲ, ಈ ಶೋಲ್ಡರ್ ಮಧ್ಯದಲ್ಲಿ ಇಲ್ಲಿ ಅರ್ಧ ಇಂಚ್ ಬಂದು ಇವಾಗ ನಾವು ಶೋಲ್ಡರ್ ಬಿಟ್ಟು ಬಿಟ್ಟಿದ್ವಿ ಜಾಯಿಂಟ್ ಮಾಡಕ. ಇದನ್ನ ಬಿಟ್ಟು ಇಲ್ಲಿಂದ ಕರೆಕ್ಟ್ ಆಗಿ ಈ ಶೋಲ್ಡರ್ ಮಧ್ಯದಲ್ಲಿ ಟೇಪ್ ಇರ್ಬೇಕು. ಈ ತರ ಇಲ್ಲಿಂದ 8 ಇಂಚಿಗೆ ಇಲ್ಲಿಗೆ 8 ಇಂಚ್ ಬಂತ. ಇದಕ್ಕ ಮತ್ತೆ ನಾವು 1.5 ಇಂಚು ಎಕ್ಸ್ಟ್ರಾ ಸೇರಿಸಬೇಕಾಗುತ್ತೆ. 8 ಇಂಚು ಏನ್ ಚೆಸ್ಟ್ ಮೆಜರ್ಮೆಂಟ್ 4 ಭಾಗ ಮಾಡಿರ್ತೇವಲ್ಲ, ಅದರಲ್ಲಿ 1 ಭಾಗ ತಗೊಂತೀವಿ, ಅದಕ್ಕೆ 1.5 ಇಂಚು ಸೇರಿಸಿ ಮಾರ್ಕ್ ಮಾಡಬೇಕು. 9.5 ಇಂಚ್ ಆಯ್ತು. ಈ 9.5 ಇಂಚ್ ಆಯ್ತಲ್ವಾ, 9.5 ಇಂಚ್ ಆದ್ಮೇಲೆ ಇವಾಗ 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದೆ ಅಂದ್ರೆ ಈ ಚೆಸ್ಟ್ ಮೆಜರ್ಮೆಂಟ್ ಬಂದು ಈ ಟಕ್ಸ್ ಬಂದು 2 ಇಂಚ್ ಇದ್ರೆ ಸಾಕಾಗ್ತೈತಿ ನಮಗೆ. 2 ಇಂಚು ಟಕ್ಸ್ ಇದ್ರೆ ಸಾಕಾಗ್ತೈತಿ. ಈ 2 ಇಂಚ್ ಟಕ್ಸಿಗೆ ಇನ್ನ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಬೇಕು. ಯಾಕಂದ್ರೆ ಇಲ್ಲಿ ಕೆಳಗಡೆ ನಮಗೆ ನಾವ್ ಏನ್ ಮಾಡ್ತೀವಿ, ಕ್ರಾಸ್ ಬೆಲ್ಟ್ ಹೊಲಿತೇವಲ್ಲ, ಆ ಕ್ರಾಸ್ ಬೆಲ್ಟ್ ಜಾಯಿಂಟ್ಗೋಸ್ಕರ ಇಲ್ಲಿ ಅರ್ಧ ಇಂಚು ತಗೋಬೇಕಾಗತ್ತೆ. ಈ ತರ ಮಾರ್ಕ್ ಮಾಡ್ಕೊಂಡು ಇವಾಗ ಇಲ್ಲಿ ಎಲ್ಲಿ ನಾವು ಕರೆಕ್ಟ್ ಆಗಿ 9.5 ಇಂಚಿಗೆ ಮಾರ್ಕ್ ಮಾಡಿದೇವಲ್ಲ ಅಲ್ಲಿಗೆ ಒಂದು ಲೈನ್ ಹಾಕ್ಬೇಕು. ಇಲ್ಲಿ 2 ಇಂಚಿಗೆ ಒಂದು ಲೈನ್ ಹಾಕ್ತೀನಿ, ಮತ್ತೆ ಇದು ಅರ್ಧ ಇಂಚ್ ಏನೈತಿ, ಈ ಅರ್ಧ ಇಂಚಿಗೆ ಒಂದು ಲೈನ್ ಹಾಕ್ತೀನಿ. ಯಾಕಂದ್ರೆ ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗಲಿ ಅಂತ ಎಲ್ಲಾ ಲೈನ್ಸ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ಈ ಶೋಲ್ಡರ್ ಮಧ್ಯದಲ್ಲಿ ಕರೆಕ್ಟ್ ಆಗಿ ಈ ತರ ಸ್ಕೇಲ್ ಇಡ್ಬೇಕು. ಶೋಲ್ಡರ್ ಮಧ್ಯದಲ್ಲಿ ಅಂದ್ರೆ ಈ ಕಡೆ ಅರ್ಧ ಇಂಚು ನಮಗೆ ಇಲ್ಲಿ ಏನಾಗುತ್ತೆ, ತೋಳ್ ಜಾಯಿಂಟ್ ಮಾಡಕ್ ಹೋಗ್ಬಿಡುತ್ತೆ. ಇದು ಅರ್ಧ ಇಂಚು ಇಷ್ಟು ಬಂದ್ರೆ ತೋಳ್ ಜಾಯಿಂಟ್ ಮಾಡಕ್ ಹೋಗ್ಬಿಡುತ್ತೆ. ಇವಾಗ ಶೋಲ್ಡರ್ ಮಧ್ಯದಲ್ಲಿ ಅಂದ್ರೆ ಏನಾಯ್ತು, ಇಷ್ಟು ಮಧ್ಯದಲ್ಲಿ ಈ ತರ ಸ್ಕೇಲ್ ಇಡ್ಬೇಕು. ಸ್ಕೇಲ್ ಇಟ್ಟು ಇಲ್ಲಿಂದ ಲೈನ್ ಹಾಕ್ಬೇಕು. ಲೈನ್ ಹಾಕಿದ್ದಾದ್ಮೇಲೆ ಇದು ಇವಾಗ 32 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದೆ. ಇದನ್ನ 4 ಭಾಗ ಮಾಡಿದಾಗ ಒಂದ್ ಸೈಡ್ ಇಂದ 8 ಇಂಚ್ ಬಂತು. ಇದು ಈ 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಏನಿದೆ ಅಲ್ವಾ, ಇದಕ್ಕ ಈ ಟಕ್ಸ್ ನಲ್ಲಿ ಈ ಕಡೆ ಸೈಡ್ ನಾವು ಬಟ್ಟಿ ಈ ತರ ಫೋಲ್ಡ್ ಮಾಡಿ ಹೊಲಿಲಿಕ್ಕೆ ಬಟ್ಟಿ ಮಾರ್ಕ್ ಮಾಡ್ತೀವಲ್ಲ, ಈ ಕಡೆ 1 ಇಂಚು, ಈ ಕಡೆ 1 ಇಂಚು ಮಾಡಿದ್ರೆ ಸಾಕಾಗ್ತೈತಿ. ಸೊ ಇಷ್ಟು ಮಾರ್ಕಿಂಗ್ ಮಾಡ್ಕೊಂಡಾದ್ಮೇಲೆ ಇದಕ್ಕ ಲೈನ್ ಹಾಕ್ಬೇಕು. ಈ ತರ ಲೈನ್ ಹಾಕ್ಬೇಕು. ಲೈನ್ ಹಾಕಿದ್ದಾದ್ಮೇಲೆ ಇದಾದ್ಮೇಲೆ ಈ ಟಕ್ಸ್, ಈ ಆರ್ಮೋಲ್ದು ಶೇಪ್ ಇರುತ್ತಲ್ಲ, ಈ ಕಡೆದು ಟಕ್ಸ್ ನಾವು ಮಾರ್ಕ್ ಮಾಡ್ಕೋಬೇಕು. ಈ ಕಡೆ ಟಕ್ಸ್ ಮಾರ್ಕ್ ಮಾಡ್ಕೋಬೇಕಂದ್ರೆ ಇಲ್ಲಿಂದ ಈ ಪಾಯಿಂಟ್ ಏನಿದೆ, ಈ ಪಾಯಿಂಟ್ ಇಂದ 1.5 ಅಥವಾ 2 ಇಂಚ್ ಬಂದ್ರೆ ಸಾಕಾಗ್ತೈತಿ. ಇಲ್ಲಿ 2 ಇಂಚಿಗೆ ಈ ತರ ಮಾರ್ಕ್ ಮಾಡ್ಕೋಬೇಕು. ಈ ಟಕ್ಸ್ ಪಾಯಿಂಟ್ ಇಂದ ಇಲ್ಲಿವರೆಗೂ 2 ಇಂಚಿಗೆ ಈ ಚೆಸ್ಟ್ ಮೆಜರ್ಮೆಂಟ್. ಇದೇ ತರ ಬೇರೆ ಬೇರೆ ಚೆಸ್ಟ್ ಮೆಜರ್ಮೆಂಟ್ ಗೆಲ್ಲ ಬೇರೆ ಬೇರೆ ನಾವು ಇದನ್ನ ಚೇಂಜ್ ಮಾಡ್ತಾ ಹೋಗ್ತೀವಿ. ಇದನ್ನ ಸ್ವಲ್ಪ ನಾನು ಮಾರ್ಕಿಂಗ್ಸ್ ಮಾಡ್ಬಿಡ್ತೇನೆ. ಮಾರ್ಕಿಂಗ್ಸ್ ಮಾಡಿದ್ದಾದ್ಮೇಲೆ ನಾವು ಯಾವ ತರ ಚೇಂಜ್ ಮಾಡ್ತಾ ಹೋಗ್ತೀವಿ ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಇದನ್ನ ಟಕ್ಸ್ ಮಾರ್ಕಿಂಗ್ ಇಂದು ಈ ಮೆಜರ್ಮೆಂಟ್ ಇಂದು 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಏನಿದೆ, ಈ ಮೆಜರ್ಮೆಂಟ್ ಇಂದ ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೇನೆ. ಸೊ ಇವಾಗ ಇದು ಏನಿದೆ, ಈ ಮಾರ್ಕ್ ಮಾಡಿದೇವಲ್ಲ, ಈ ಟಕ್ಸ್ ಯಾವ ತರ ಬರ್ಬೇಕಂದ್ರೆ, ಇದು ಆರ್ಮೋಲ್ದು ಶೇಪ್ ನಾವ್ ಇಲ್ಲಿ ಮಾರ್ಕ್ ಮಾಡಿದೇವಲ್ಲ, ಈ ಆರ್ಮೋಲ್ದು ಶೇಪ್ ರೌಂಡ್ ಕರೆಕ್ಟ್ ಆಗಿ ಎಲ್ಲಿ ಬಂದಿದೆ ಅಲ್ಲಿ ಈ ಟಕ್ಸ್ ಮಾರ್ಕ್ ಬರಬೇಕು. ಇನ್ನು ಹೇಳ್ಬೇಕಂದ್ರೆ ಇಲ್ಲಿ ನಾವು ಈ ಮೂಲಿಗೆ ಹಾಕಿದ್ದೇವೆ ನೋಡ್ರಿ, ತರ ಟಕ್ಸ್ ಇಂದ ಕರೆಕ್ಟ್ ಆಗಿ ಈ ಮೂಲಿಗೆ ಹಿಂಗಿಟ್ಟಾಗ ಸ್ಕೇಲು
ಕರೆಕ್ಟ್ ಆಗಿ ಇಲ್ಲಿ ಈ ತರ ಕೂಡ್ಬೇಕದು. ಅಂದ್ರೆ ಎಲ್ರದ್ದು ಈ ತರ ಕೂಡಲ್ಲ, ಬಟ್ ಆಲ್ಮೋಸ್ಟ್ ಈ ತರ ಕೂಡುತ್ತೆ. ಈ ತರ ಕುಂತ್ಕೊಂಡಾಗ ಇದು ಪರ್ಫೆಕ್ಟ್ ಆಗಿ ಟಕ್ಸ್ ಮಾರ್ಕಿಂಗ್ ಆಗುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ಈ ಕಡೆ ಸೈಡ್ ಫಿಟ್ಟಿಂಗ್ ಸೈಡ್ ಮೆಜರ್ಮೆಂಟ್ ಬಂದು ಇಲ್ಲಿಂದ 1.5 ಇಂಚ್ ಇದ್ರೆ ಸಾಕಾಗ್ತೈತೆ ನಮಗೆ. ಯಾಕಂದ್ರೆ ಇಲ್ಲಿ 1.5 ಇಂಚ್ ಅಥವಾ ಅಷ್ಟೇ ಇದ್ರೆ ಸಾಕಾಗ್ತೈತಿ. ಯಾಕಂದ್ರೆ ಈ 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಅಂದ್ರೆ ಈ ಚೆಸ್ಟ್ ಮೆಜರ್ಮೆಂಟ್ ಬಂದು ಅಷ್ಟೊಂದು ಫ್ಯಾಟ್ ಇರಂಗಿಲ್ಲ ಬಾಡಿ ಅಲ್ವಾ. ಇವಾಗ ನಾರ್ಮಲ್ ಆಗಿರ್ತಾರೆ ಪೂರ್ತಿ 28 ಇಂಚಿಂದ ಒಂದು 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಬಂದಾಗ ಅವ್ರು ಏನಿರ್ತಾರೆ ತುಂಬಾ ತೆಳ್ಳಗಿರ್ತಾರೆ. ಅವ್ರ ಬಾಡಿ ಏನ್ ಅಷ್ಟೇನ್ ದಪ್ಪ ಇರಂಗಿಲ್ಲ. ಇವಾಗ ಅವ್ರ ಬಾಡಿ ದಪ್ಪ ಇರಂಗಿಲ್ಲ ಅಂದ್ರೆ ಚೆಸ್ಟ್ ಅಷ್ಟೇನು ಇರಂಗಿಲ್ಲ ಅಲ್ವಾ, ಚೆಸ್ಟ್ ಚಿಕ್ಕದಾಗಿರುತ್ತೆ. ಆ ಚೆಸ್ಟ್ ಮೆಜರ್ಮೆಂಟ್ ಗೆ ಎಷ್ಟು ಬೇಕು ನಾವು ಅಷ್ಟೇ ಕರೆಕ್ಟ್ ಆಗಿ ಈ ಟಕ್ಸ್ ಮಾರ್ಕ್ಸ್ ಮಾಡಿದಾಗ ಕರೆಕ್ಟ್ ಆಗಿ ಆ ಚೆಸ್ಟ್ ಗೆ ಕೂಡುತ್ತೆ. ಸೊ ಹಂಗಾಗಿ ಈ ಮೆಜರ್ಮೆಂಟ್ ಗೆ ಇಷ್ಟೇ ಬರಬೇಕು ಅನ್ನೋದನ್ನ ನಾವು ನೋಡ್ಕೊಂಡು ಇದನ್ನ ಮಾರ್ಕ್ ಮಾಡ್ಕೋಬೇಕು. ಇಷ್ಟ ಆಯ್ತು. ಇವಾಗ ಈ ಕಡೆ ಸೈಡ್ ಇಂದ ಟಕ್ಸ್ ನಾವು ಯಾವ ತರ ಮಾರ್ಕ್ ನ ಮಾಡ್ಬೇಕಂದ್ರೆ, ಇವಾಗ ಇದು ನಾವು ಲೈನ್ ಹಾಕಿದೀವಲ್ಲ, ನೆಕ್ಕಿಂದು ಡೀಪ್ ಹಾಕಿದೀವಿ. ಅದಾದ್ಮೇಲೆ ಇಲ್ಲಿ ಈ ಟಕ್ಸ್ ಇಂದ ಲೈನ್ ಹಾಕಿದೀವಿ. ಈ ಎರಡರ ಮಧ್ಯದಲ್ಲಿ ಇಲ್ಲಿ ಕರೆಕ್ಟ್ ಆಗಿ ಈ ಲೈನ್ ಬರೋ ತರ ಇಷ್ಟು ಇದನ್ನ ನಾವು ಮಾರ್ಕ್ ಹಾಕಿದ್ರೆ ಸಾಕಾಗ್ತೈತೆ. ಸೊ ಇವಾಗ ಇದರಲ್ಲಿ ನಾನು ಇನ್ನೊಂದ್ ಸ್ವಲ್ಪ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೇಕಂದ್ರೆ, ಇದು ನೋಡ್ರಿ ಇವಾಗ 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದೆ. 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಗೆ ಈ ಶೇಪ್ ಏನಿದೆ ಚೆಸ್ಟ್ ಶೇಪ್ ಇಷ್ಟಿರುತ್ತೆ ಅನ್ಕೊಳ್ರಿ. ಸೊ ಇದು ಬಂದು 32 ಇಂಚು 30 ಇಂಚ್ ಇದ್ರೆ ಇಷ್ಟು ಪರವಾಗಿಲ್ಲ, ಇಷ್ಟು ಚೆಸ್ಟ್ ಇರುತ್ತೆ. ಈ ಚೆಸ್ಟ್ ಗೆ ಈ ಪಾಯಿಂಟ್ಸ್ ಏನಿದಾವ ಕರೆಕ್ಟ್ ಆಗ್ತಾವ. ಇದನ್ನೇ ಇವಾಗ 34 ಇಂಚು 36 ಇಂಚು 38 ಇಂಚು 40 ಇಂಚು 42 ಇಂಚು 44 ಇಂಚು ಈ ತರ ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಆದಂಗೆಲ್ಲ ಈ ಚೆಸ್ಟ್ ಏನಾಗುತ್ತೆ ಬೆಳೀತಾ ಹೋಗುತ್ತಲ್ವಾ, ಈ ತರ ಚೆಸ್ಟ್ ಬೆಳೀತಾ ಹೋಗುತ್ತೆ, ಈ ತರ ದೊಡ್ಡದಾಗ್ತಾ ಹೋಗುತ್ತೆ. ಸೊ ಅವಾಗ ನಾವ್ ಏನ್ ಮಾಡ್ತೀವಿ, ಇದೇ ಚೆಸ್ಟ್ ಮೆಜರ್ಮೆಂಟ್ ನೇ ಇದೇ ಟಕ್ಸ್ ಮಾರ್ಕಿಂಗ್ಸ್ ನೇ ಎಲ್ಲಾ ಚೆಸ್ಟ್ ಮೆಜರ್ಮೆಂಟ್ ಇಟ್ಟಾಗ ಏನಾಗ್ತೈತಿ, ಅದು ಟೈಟ್ ಆಗ್ತೈತಿ. ಅಥವಾ ಇಲ್ಲಿ ನಾವೇನಾದ್ರೂ ಈ ಮಾರ್ಕಿಂಗ್ಸ್ ಕಡಿಮೆ ಇಟ್ಟಾಗ ಇಲ್ಲಿ ಲೂಸ್ ಆಗ್ತೈತಿ. ಸೊ ಈ ಪಾಯಿಂಟ್ ನಿಮಗೆ ಅರ್ಥ ಆಗ್ತಿದೆ ಅನ್ಕೊಂಡಿದೀನಿ. ನಾನು ನಿಮಗೆ ಅರ್ಥ ಮಾಡಿಸ್ಲಿಕ್ಕೋಸ್ಕರ ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ. ಚೆಸ್ಟ್ ಮೆಜರ್ಮೆಂಟ್ ನ ಆಮೇಲೆ ಡಾಟ್ ಪಾಯಿಂಟ್ಸ್ ನ ಯಾವ ತರ ಮಾರ್ಕಿಂಗ್ಸ್ ಮಾಡ್ಬೇಕು ಅನ್ನೋದನ್ನ. ಸೊ ಇದನ್ನ ಇನ್ನ ಡೀಟೇಲ್ ಆಗಿ ನಾನು ನಿಮಗೆ ನೆಕ್ಸ್ಟ್ ಇನ್ನ ಏನ್ ಮಾಡ್ತೇನೆ ಅಂದ್ರೆ ಎಲ್ಲಾ ಚೆಸ್ಟ್ ಮೆಜರ್ಮೆಂಟ್ ಇಂದು ಕಟಿಂಗ್ ತೋರಿಸ್ತಾ ಹೋಗ್ತೀನಿ. 28 ಇಂದ 48 ಇಂಚಸ್ ಚೆಸ್ಟ್ ಮೆಜರ್ಮೆಂಟ್ ವರೆಗೂ ನಾನು ಎಲ್ಲಾ ಕಟಿಂಗ್ಸ್ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾನು ಆ ಕಟಿಂಗ್ಸ್ ತೋರಿಸೋ ಟೈಮ್ ನಲ್ಲಿ ನಿಮಗೆ ಇದು ಈಸಿ ಆಗುತ್ತೆ. ಇದನ್ನೆಲ್ಲ ನೀವು ನೋಡ್ಕೊಂಡ್ರೆ ಈಸಿ ಆಗುತ್ತೆ. ಹಂಗೆ ಇವತ್ತು ನೀವು ಯಾರ್ಯಾರು ನನ್ನ ಚಾನೆಲ್ ನೋಡ್ತಾ ಇದ್ದೀರಿ, ನೀವು ಎಲ್ಲಾ ಕಂಟಿನ್ಯೂ ನನ್ನ ಚಾನೆಲ್ ಇವಾಗ ಫಾಲೋ ಮಾಡ್ತಾ ಹೋದ್ರೆ ನಾನು ನೆಕ್ಸ್ಟ್ ಬಂದು ಎಲ್ಲಾ ಚೆಸ್ಟ್ ಮೆಜರ್ಮೆಂಟ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಿಮಗೆ ಕಲೀಲಿಕ್ಕೂ ಯೂಸ್ ಆಗುತ್ತೆ, ಇದನ್ನೆಲ್ಲ ತಿಳ್ಕೊಳ್ಳಿಕ್ ಕೂಡ ಈಸಿ ಆಗುತ್ತೆ. ಸೊ ಹಾಗಾಗಿ ಇವತ್ತು ನಾನು ಇದನ್ನೆಲ್ಲ ಪೂರ್ತಿ ಎಕ್ಸ್ಪ್ಲೇನ್ ಮಾಡಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಯಾವ್ಯಾವ ಚೆಸ್ಟ್ ಮೆಜರ್ಮೆಂಟ್ ಗೆ ನಾವು ಡಾಟ್ ಪಾಯಿಂಟ್ಸ್ ಎಷ್ಟೆಷ್ಟು ತಗೋಬೇಕು, ಅದು ಯಾವ ತರ ಬರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಸೊ ಇದು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಇವಾಗ 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್ 30 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದೆ ಅಂದ್ರೆ ಈ ಚೆಸ್ಟ್ ಏನಿದೆ ಇದು ಸಣ್ಣದಿರುತ್ತೆ. ಸೊ ಇವಾಗ ಈ ಮೆಜರ್ಮೆಂಟ್ ಗೆ ನಾವು ಈ ತರ ಡಾಟ್ಸ್ ನ ಈ ಡಾಟ್ಸ್ ಪಾಯಿಂಟ್ಸ್ ಏನಿದೆ ಮಾರ್ಕ್ ಮಾಡಿದೇವಲ್ಲ ಸ್ವಲ್ಪ ಮುಂದೆ ತಗೋಬೇಕಾಗುತ್ತೆ. ಅಂದ್ರೆ ಈ ಪ್ಲೇಸ್ ಮಾತ್ರ ಚಿಕ್ಕದಾಗಬೇಕು, ಇಷ್ಟೇ ರೌಂಡ್ ಸರ್ಕಲ್ಸ್ ಬರ್ಬೇಕು. ಆ ಚೆಸ್ಟ್ ಮೆಜರ್ಮೆಂಟ್ ಗೆ ಕರೆಕ್ಟ್ ಆಗಿ ಕೂಡೋ ತರ ಇಷ್ಟೇ ಬರಬೇಕು. ಸೊ ಅದೇ ಇವಾಗ 36 ಇಂಚು 38 ಇಂಚು ಅಥವಾ 34 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದೆ ಅನ್ಕೊಡ್ರಿ. ಸೊ ಅವಾಗ ಇಲ್ಲಿ ಏನಾಗುತ್ತೆ, ಈ ಕಪ್ಸ್ ಅನ್ನೋದು ಜಾಸ್ತಿ ಆಗುತ್ತೆ ಹೋಗುತ್ತೆ. ಜಾಸ್ತಿ ಆದ ಹೋದಾಗ ಇದನ್ನೇ ನಾವ್ ಇವಾಗ ನೋಡ್ರಿ ಇಲ್ಲಿ ಲೈನ್ ಹಾಕಿರೋದನ್ನೇ ಈ ಮೆಜರ್ಮೆಂಟ್ ಕೂಡ ಇಲ್ಲೇ ಲೈನ್ ಹಾಕಿದಾಗ ಅವಾಗ ಏನಾಗುತ್ತೆ, ಇಲ್ಲಿ ಟೈಟ್ ಆಗಿ ಹಿಡ್ಕೊಳ್ಳುತ್ತೆ. ಇಲ್ಲ ಅಂದ್ರೆ ಅದು ಹಾಕೊಳ್ಳಿಕ್ಕೆ ಬರಂಗಿಲ್ಲ. ಸೊ ಹಂಗಾಗುತ್ತೆ. ಅವಾಗ ನಾವ್ ಇಲ್ಲಿ ಏನ್ ಮಾಡ್ಬೇಕು, ಈ ಮೆಜರ್ಮೆಂಟ್ ಇಂದ ಬಂದಾಗ ಈ ಮೆಜರ್ಮೆಂಟ್ ಪ್ರಕಾರ ಈ ಪಾಯಿಂಟ್ಸ್ ನ ಮಾರ್ಕ್ ಮಾಡ್ಕೋಬೇಕು. ಸೊ ಹಂಗಾಗಿ ಈ ಪಾಯಿಂಟ್ಸ್ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಇನ್ನು ನೆಕ್ಸ್ಟ್ ನಾನು ನಿಮಗೆ ಎಲ್ಲಾ ಚೆಸ್ಟ್ ಮೆಜರ್ಮೆಂಟ್ ಹೇಳ್ತಾ ಹೋಗ್ತೇನೆ ಅಲ್ವಾ, ಅವಾಗ ಈ ಪಾಯಿಂಟ್ಸ್ ಎಲ್ಲ ನಿಮಗೆ ಕ್ಲಿಯರ್ ಆಗ್ತಾ ಹೋಗ್ತೈತಿ. ಇವಾಗ ಇದನ್ನ ನಾನು ಈ ಚೆಸ್ಟ್ ಮೆಜರ್ಮೆಂಟ್ ಗೆ ಇಷ್ಟು ನೀವು ಇದನ್ನ ಡಾಟ್ ಪಾಯಿಂಟ್ಸ್ ಎಲ್ಲ ಮಾರ್ಕ್ ಮಾಡ್ಕೋಬಹುದು ಅಂತ ನಾನು ಹೇಳ್ಬೋದು. ಇವಾಗ ಅಂದ್ರೆ 32 ಇಂಚ್ಗೆ ಇಷ್ಟು ಮಾಡ್ಕೋಬಹುದು, 36 ಇಂಚ್ಗೆ ಇಷ್ಟು ಮಾಡ್ಕೋಬಹುದು, 38 ಇಂಚಿಗೆ ಇಷ್ಟು ಮಾರ್ಕ್ ನ ಮಾಡ್ಕೋಬಹುದು ಅಂತ ನಾನು ಹೇಳ್ಬೋದು ಇವಾಗ. ಬಟ್ ಹೇಳಿದ್ರೆ ಅದು ನಿಮಗೆ ನೆನಪಿರಲ್ಲ ಒಂದು,
ಆಮೇಲೆ ಕನ್ಫ್ಯೂಸ್ ಆಗ್ತೀರಿ, ಯಾವ್ದಾವ್ದಕ್ಕ ಯಾವ ತರ ಮಾಡ್ಬೇಕು ಅನ್ನೋದು ಕನ್ಫ್ಯೂಸ್ ಆಗ್ಬಿಡ್ತೀರಿ. ಹಂಗಾಗಿ ನಾನು ಇದನ್ನೆಲ್ಲ ಪ್ರತಿಯೊಂದು ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸಿದಾಗ ಅದು ನೆನಪಿರುತ್ತೆ. ಅದನ್ನ ನೀವು ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡಾಗ ಇನ್ನೂ ಪರ್ಫೆಕ್ಟ್ ಆಗ್ಬಿಡ್ತೀರಿ. ಸೊ ಹಂಗಾಗಿ ನಾ ಇವತ್ತು ಇದನ್ನೆಲ್ಲ ಕ್ಲಿಯರ್ ಆಗಿ ನಿಮಗೆ ತಿಳಿಸಿ ಹೇಳಿದೀನಿ. ನೆಕ್ಸ್ಟ್ ಇನ್ ಬರ್ತಾ ಬರ್ತಾ ಎಲ್ಲಾ ಚೆಸ್ಟ್ ಮೆಜರ್ಮೆಂಟ್ ಒಂದೊಂದಾಗಿ ಯಾವ ಚೆಸ್ಟ್ ಮೆಜರ್ಮೆಂಟ್ ಗೆ ನಾವು ಎಷ್ಟೆಷ್ಟು ಲೆಂತ್ ತಗೋಬೇಕು, ಎಷ್ಟೆಷ್ಟು ನೆಕ್ ವಿಡ್ತ್ ತಗೋಬೇಕು, ಏನೇನ್ ಈ ಡಾಟ್ ಪಾಯಿಂಟ್ಸ್ ಎಲ್ಲ ಎಷ್ಟು ತಗೋಬೇಕು ಪ್ರತಿಯೊಂದು ಹೇಳ್ತಾ ಹೋಗ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಇದು ಏನ್ ಹೇಳ್ತೇನೆ ಇದನ್ನ ಮಾತ್ರ ಇವತ್ತು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಇಷ್ಟು ನಾವು ಡಾಟ್ ಪಾಯಿಂಟ್ಸ್ ತಗೊಳ್ಳೋದಿರುತ್ತೆ. 32 ಇಂಚಿಗೆ ಚೆಸ್ಟ್ ಮೆಜರ್ಮೆಂಟ್ ಗೆ ಇದ್ರೆ ಇವಾಗ ನಾನು ಏನ್ ತೋರಿಸಿದೀನೋ ಈ ಡಾಟ್ ಪಾಯಿಂಟ್ಸ್ ನೀವು ತಗೋಬಹುದು. ಇದಕ್ಕಿಂತ ಜಾಸ್ತಿ ಆಗ್ತಾ ಹೋದಾಗ ಅದಕ್ಕಿಂತ ಜಾಸ್ತಿ ನಾವು ಡಾಟ್ ಪಾಯಿಂಟ್ಸ್ ತಗೊಂತ ಹೋಗ್ಬೇಕು. ಅದನ್ನ ನಾನು ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ. ಸೊ ಇಷ್ಟು ಬಂತು ಡಾಟ್ ಪಾಯಿಂಟ್ಸ್ ಇರುತ್ತೆ. ಡಾಟ್ ಪಾಯಿಂಟ್ಸ್ ಆದ್ಮೇಲೆ ಇವಾಗ ಕ್ರಾಸ್ ಬೆಲ್ಟ್ಗೋಸ್ಕರ ನೀವು ಇದರಲ್ಲಿ ಅಳತಿ ತಗೋಬಹುದು. ಸಾರಿ, ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿರ್ತಾರಲ್ಲ, ಮೆಜರ್ಮೆಂಟ್ ಬ್ಲೌಸ್ ನಲ್ಲಿ ಕ್ರಾಸ್ ಬೆಲ್ಟ್ ಉಕ್ಸ್ ಪಟ್ಟಿ ಸೈಡ್ ಇರುತ್ತೆ ನೋಡ್ರಿ. ಉಕ್ಸ್ ಪಟ್ಟಿ ಸೈಡ್ ಈ ತರ ಅಳತಿ ತಗೋಬಹುದು. ಉಕ್ಸ್ ಪಟ್ಟಿ ಸೈಡ್ ಇದು 3 ಇಂಚ್ ಇದೆ. ಸೈಡ್ ಫಿಟ್ಟಿಂಗ್ ಸೈಡ್ ಎಷ್ಟಿದೆ ನೋಡ್ಕೋಬೇಕು, 2.5 ಇಂಚ್ ಇದೆ. ಇವಾಗ ಇಲ್ಲಿ ನಮಗೆ 3 ಇಂಚು ಉಕ್ಸ್ ಪಟ್ಟಿ ಸೈಡ್ ಬಂದಿದೆ ಅಂದ್ರೆ ಇಲ್ಲಿ 1 ಇಂಚ್ ಕಡಿಮೆ ಮಾಡಿ ಇಲ್ಲಿ 2 ಇಂಚಿಗೆ ನಾವು ಮಾರ್ಕ್ ಮಾಡ್ಕೋಬೇಕು. ಅದೇ ತರ ಸೈಡ್ ಫಿಟ್ಟಿಂಗ್ ಸೈಡ್ 2.5 ಇಂಚ್ ಇದೆ ಟಕ್ಸ್ ಅಂದ್ರೆ ಅದರಲ್ಲಿ 1 ಇಂಚ್ ಕಡಿಮೆ ಮಾಡಿ ಇಲ್ಲಿ 1.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಈ ತರ ಇದು ಬಂದು ಕ್ರಾಸ್ ಬೆಲ್ಟ್ ನ ಮಾರ್ಕ್ ಮಾಡ್ಕೊಂಡಂತ ಮೆಥಡ್. ಇವಾಗ ಇಲ್ಲಿಂದ ಇಲ್ಲಿಗೆ ಸ್ಕೇಲ್ ತಗೊಂಡು ಈ ತರ ಶೇಪ್ ತೆಗಿಬೇಕು. ಇದು ಬಂದು ಕ್ರಾಸ್ ಬೆಲ್ಟ್ ಕೂಡ ಅಷ್ಟೇ, ಎಲ್ಲಾರ್ಗೂ ಇದೇ ಶೇಪೇ ಬರಂಗಿಲ್ಲ, ಶೇಪ್ ಚೇಂಜ್ ಆಗ್ತಾ ಹೋಗ್ತೈತಿ. ಅಂದ್ರೆ ಇದೇನ್ ಈ ತರ ಹಿಂಗ್ ಬಂದಿದೆ ಅಲ್ವಾ, ಕೆಲವೊಬ್ರಿಗೆ ಇದು ಸ್ಟ್ರೇಟ್ ಬರುತ್ತೆ, ಕೆಲವೊಬ್ರಿಗೆ ಇನ್ನೂ ಒಂದ್ ಸ್ವಲ್ಪ ಈ ತರ ಕ್ರಾಸ್ ಆಗಿ ಬರುತ್ತೆ, ಈ ತರ ಬರ್ತಾ ಹೋಗುತ್ತೆ. ನಾನು ಪ್ರತಿಯೊಂದು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಹಂಗಾಗಿ ಇವತ್ತು ಯಾರ್ಯಾರು ನೋಡ್ತಾ ಇದ್ರಿ ಚಾನಲ್ ನೆಕ್ಸ್ಟ್ ವಿಡಿಯೋಸ್ನೆಲ್ಲ ಫಾಲೋ ಮಾಡ್ತಾ ಹೋಗ್ರಿ, ನೋಡ್ತಾ ಹೋಗ್ರಿ. ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕಂದ್ರೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ನಾನು ಹಾಕುವಂತ ಎಲ್ಲಾ ವಿಡಿಯೋಸ್ನ ಯೂಟ್ಯೂಬ್ ನಿಮಗೆ ತೋರಿಸ್ತಾ ಹೋಗುತ್ತೆ. ಇಲ್ಲಾಂದ್ರೆ ಯೂಟ್ಯೂಬ್ ಕಡೆಯಿಂದ ನಿಮಗೆ ಆ ವಿಡಿಯೋಸ್ ಸಿಗಂಗಿಲ್ಲ. ಸೊ ಹಂಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಇದನ್ನ ಕಟ್ ಮಾಡೋಣ. ಇವಾಗ ಇದಕ್ಕಿಂತ ಮೊದಲು ಈ ಕಡೆ ಇಲ್ಲಿ ನಾ ಮಾರ್ಕ್ ಮಾಡಿದಿನ ಇದಕ್ಕಿಂತ 1/4 ಇಂಚು ಹೊರಗಡೆ ಮಾರ್ಕ್ ಮಾಡ್ಕೊಂತೀನಿ. 1/4 ಇಂಚು ಹೊರಗಡೆ, ಯಾಕಂದ್ರೆ ಇಲ್ಲಿ ಉಕ್ಸ್ ಪಟ್ಟಿ ಕಜಿ ಪಟ್ಟಿ ಮಾಡ್ತೇವಲ್ಲ ಅದಕ್ಕೋಸ್ಕರ ಇಲ್ಲಿ ಮೊದಲೇ 1/4 ಇಂಚು ನಾವು ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ಮುಂದಿನ ಭಾಗದ ಶೇಪ್ ತೆಗಿಬೇಕು. ಮುಂದಿನ ಭಾಗದ ಶೇಪ್ ತೆಗಿಬೇಕಂದ್ರೆ ಇದು ಆರ್ಮೋಲ್ದ ಶೇಪ್ ಇದೆ ಅಲ್ವಾ, ಇದು ಈ ಶೇಪ್ ಇದೆ, ಇಲ್ಲಿಂದ ಸ್ಟ್ರೇಟ್ ಆಗಿದೆ, ಇಲ್ಲಿಂದ ಸ್ಟ್ರೇಟ್ ಆಗಿದೆ, ಇಲ್ಲಿ ಮಾತ್ರ ಇಲ್ಲಿ ರೌಂಡ್ ಆಗಿತ್ತಲ್ಲ, ಈ ರೌಂಡ್ ಎಲ್ಲಿ ಬಂದಿದೆ ಅಲ್ಲಿ ಮಾತ್ರ ಒಂದು 1/2 ಇಂಚು ಈ ತರ ಒಳಗಡೆ ಶೇಪ್ ತೆಗಿಬೇಕು. ಈ ತರ ಶೇಪ್ ತೆಗಿಬೇಕು. ಮುಂದಿನ ಭಾಗದ್ದು ಇಷ್ಟು ಶೇಪ್. ಆಮೇಲೆ ಈ ನೆಕ್ ನಲ್ಲಿ ನಾವು ಮಾರ್ಕ್ ಮಾಡ್ತೇವಲ್ಲ, ಇವಾಗ ನಾನು ಇದರಲ್ಲಿ 2 ಭಾಗ ಮಾಡಿ ತಗೊಂಡಿದ್ದೀನಿ. 5 ಇಂಚ್ ಬಂದ್ರೆ 2.5 ಇಂಚ್ ನೆಕ್ ಬಿಡ್ತು, 2.5 ಇಂಚು ಶೋಲ್ಡರ್ ಗೆ ತಗೊಂಡಿದ್ದೀನಿ. ಈ 2.5 ಇಂಚಿಗೆ ನಾವು ಪೂರ್ತಿ ಈ ತರ ಮಾರ್ಕ್ ಮಾಡಿ ಕಟ್ ಮಾಡಿದ್ರೆ ಇದು ಡೀಪ್ ಜಾಸ್ತಿ ಆಗುತ್ತೆ, ಇದು ಅಗಲ ಜಾಸ್ತಿ ಆಗಿ ಇಲ್ಲಿ ಶೋಲ್ಡರ್ ಇಳಿಯುತ್ತೆ. ನಾವು ಏನ್ ಮಾಡ್ಬೇಕು ಇವಾಗ ಇದಕ್ಕಿಂತ ಒಳಗಡೆ 1/4 ಇಂಚ್ ಒಳಗಡೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 1/4 ಇಂಚ್ ಒಳಗಡೆ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಬೇಕಂದ್ರೆ ನೀವು ಅಗಲ ಶೇಪ್ ತೆಗಿಬಹುದು. ಇದನ್ನ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ನಾನು. ಇಲ್ಲಿ ಶೇಪ್ ನ ನಾವು ಡೀಪ್ ತೆಗಿಬಹುದು, ಇಲ್ಲಿ ಮಾತ್ರ 1/4 ಇಂಚ್ ಒಳಗಡೆನೆ ತೆಗಿಬೇಕು. ಯಾಕಂದ್ರೆ ನಾವು ಕರೆಕ್ಟ್ ಆಗಿ ಇಲ್ಲಿ ಮೆಜರ್ಮೆಂಟ್ ತಗೊಂಡಿರ್ತೀವಿ. ಇವಾಗ ಅದ್ರ ಮೇಲೆನೆ ಕಟ್ ಮಾಡಿದ್ರೆ ಅದು ಇನ್ನೊಂದ್ ಸ್ವಲ್ಪ ಹೊರಗಡೆ ಹೋಗುತ್ತೆ, ಅದು ಇವಾಗ ಒಳಗಡೆ ಬರ್ಬೇಕು. ನಮಗೆ ಒಳಗಡೆ ಬಂದಾಗ ಮಾತ್ರ ಕರೆಕ್ಟ್ ಆಗಿ ಕೂಡುತ್ತೆ. ಸೊ ಹಂಗಾಗಿ ಒಂದ್ ಸ್ವಲ್ಪ ಒಳಗಡೆ ತೆಗಿಬೇಕು. ಸೊ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಕ್ಲಿಯರ್ ಆಗಿ ಯಾವುದೇ ಅರ್ಜೆಂಟ್ ಮಾಡ್ದೇನೆ ತುಂಬಾ ನಿಧಾನವಾಗಿ ನಿಮಗೆ ಎಲ್ಲಾದ್ರೂ ಅರ್ಥ ಆಗ್ಲಿ ಅಂತ ಹೇಳಿ ಪರ್ಫೆಕ್ಟ್ ಆಗಿ ಎಲ್ಲಾದ್ರೂ ಹೇಳ್ಕೊಟ್ಟಿದ್ದೀನಿ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ. ಸೊ ಅರ್ಥ ಆಗಿಲ್ಲ ಅಂದ್ರೆ ಏನಿಲ್ಲ, ಜಸ್ಟ್ ನೀವು ಕೇಳ್ಬೋದು ನನಗೆ ಕ್ವಶನ್, ನಾನು ಆನ್ಸರ್ ಮಾಡ್ತೀನಿ. ನೆಕ್ಸ್ಟ್ ನಿಮಗೆ ಕೆಲವೊಂದು ಟೈಮ್ ಕಮೆಂಟ್ ಬಾಕ್ಸ್ ನಲ್ಲಿ ನಾನು ಆನ್ಸರ್ ಮಾಡಕ್ ಆಗ್ಲಿಲ್ಲ ಅಂದ್ರೂ ಕೂಡ ನೆಕ್ಸ್ಟ್ ಇದೇ ತರ ವಿಡಿಯೋದಲ್ಲಿ ನಾನು ಆನ್ಸರ್ ಮಾಡ್ತೀನಿ. ಯಾಕಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕೆಲವೊಂದು ಇಷ್ಟು ಉದ್ದ ಇರ್ತಾವೆ ಹೇಳೋದು, ಅಷ್ಟು ಉದ್ದ ನಾವು ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಕ್ ಆಗಂಗಿಲ್ಲಲ್ಲ. ಸೊ ಹಂಗಾಗಿ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿ ನಾನು ನಿಮಗೆ ಹೇಳಿದಾಗ ಅದು ಅರ್ಥ ಆಗುತ್ತೆ.
ಹಾಗಾಗಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಲಿಲ್ಲ ಅಂದ್ರೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಹೇಳ್ತೇನೆ. ಒಂದೇ ಪಾಯಿಂಟ್ ನಲ್ಲಿ ಹೇಳಕ್ ಬರಂಗಿಲ್ಲ ಅಲ್ವಾ, ನಿಮ್ಗೆ ಆನ್ಸರ್ ನಾನು ಅದನ್ನ ತಿಳಿಸಿ ಹೇಳ್ಬೇಕು. ಹಂಗಾಗಿ ನಾನು ಕಮೆಂಟ್ ಬಾಕ್ಸ್ ನಲ್ಲಿ ಆನ್ಸರ್ ಮಾಡಲಿಲ್ಲ ಅಂದ್ರೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಕಂಪ್ಲೀಟ್ ಆಗಿ ತಿಳಿಸಿ ಹೇಳ್ತೇನೆ. ನೆಕ್ಸ್ಟ್ ನೆಕ್ ಕಟ್ ಮಾಡ್ಕೋಬಹುದು. ಈ ತರ ಇದು 1/4 ಇಂಚ್ ನ ಇವಾಗ ಹೊರಗಡೆ ಕಟಿಂಗ್ ಮಾಡಿದೀನಿ. ಸ್ಟಿಚಿಂಗ್ ಆದ್ಮೇಲೆ ಕರೆಕ್ಟ್ ಆಗಿ ಈ ಲೈನಿಗೆ ಕೂಡುತ್ತೆ. ಅವಾಗ ನಮಗೆ ಇದ್ರಲ್ಲಿ ಏನೇ ಪ್ರಾಬ್ಲಮ್ಸ್ ಬರಂಗಿಲ್ಲ. ಸೊ ಇವಾಗ ಇವೆಲ್ಲಕ್ಕೂ ನಾಚ್ ಹಾಕೊಂಡ್ಬಿಡ್ಬೇಕು ಈ ತರ. ಈ ತರ ನಾಚ್ ಹಾಕೊಂಡು ನೀವು ಇದ್ರಲ್ಲಿ ಈ ಪಾಯಿಂಟ್ ಕರೆಕ್ಟ್ ಬಂದಿದೇನಾ ಇಲ್ಲ ಅಂತ ಇನ್ನೊಂದು ಚೆಕ್ ಮಾಡ್ಕೋಬೇಕಂದ್ರೆ ಈ ತರನು ಚೆಕ್ ಮಾಡ್ಕೋಬಹುದು. ಇದು ಏನಿದೆ ಅಲ್ಲ ಈ ಪಾಯಿಂಟ್ ನ ಇದನ್ನ ಈ ತರ ಕರೆಕ್ಟ್ ಆಗಿ ಫೋಲ್ಡ್ ಮಾಡ್ಬೇಕು. ಫೋಲ್ಡ್ ಮಾಡಿದಾಗ ಇದು ಏನಿದೆ ನೋಡ್ರಿ ಇಲ್ಲಿ ಈ ಕೆಳಗಡೆದು ಮೇಲ್ಗಡೆದು ಎರಡು ಇಲ್ಲಿ ಈಕ್ವಲ್ ಆಗಿ ಬರಬೇಕು. ಅಂದ್ರೆ ಹೆಚ್ಚು ಕಡಿಮೆ ಬರಬಾರ್ದು. ಬಟ್ಟಿ ಇಲ್ಲಿ ಹೆಂಗ್ ಈಕ್ವಲ್ ಆಗಿ ಬಂದಿದೆ ಈ ತರ ಈಕ್ವಲ್ ಆಗಿ ಬರಬೇಕು. ಈ ತರ ಇಲ್ಲಿ ಬಂದಿದೆಲ್ಲ ಈ ತರ ಬರಬಾರ್ದು. ಒಂದ್ ಮೇಲೆ ಒಂದ್ ಕೆಳಗಡೆ ಬರಬಾರ್ದು. ಸೊ ಈ ಪಾಯಿಂಟ್ ಕರೆಕ್ಟ್ ಇದ್ದಾಗ ಇದು ಏನಿದೆ ಟಕ್ಸ್ ಮಾರ್ಕ್ಸ್ ಇದು ಕರೆಕ್ಟ್ ಆಗಿ ಕೂಡುತ್ತೆ. ಇದಾಯ್ತಲ್ಲ. ಈಗ ನೆಕ್ಸ್ಟ್ ಕ್ರಾಸ್ ಬೆಲ್ಟ್ ಏನ್ ತೋರಿಸ್ತೇನೆ ನಾನು ನಿಮಗೆ. ಕ್ರಾಸ್ ಬೆಲ್ಟ್ಗೋಸ್ಕರ ಇದನ್ನೇ ತಗೊಂತಾ ಇದ್ದೀನಿ. ಕ್ರಾಸ್ ಬೆಲ್ಟ್ ಕಟ್ ಮಾಡಕ್ಕೋಸ್ಕರ ನಿಮ್ಮ ಲೈನಿಂಗ್ ಬಟ್ಟೆಯಲ್ಲಿ ಬಟ್ಟೆ ಉಳಿದಿರುತ್ತಲ್ಲ ಒಂದ್ ಸೈಡ್ ಇಂದ ಎಲ್ಲ ಒಂದ್ ಸ್ವಲ್ಪ ಬಟ್ಟೆ ತಗೋಬೇಕು. ನಿಮ್ಮ ಕ್ರಾಸ್ ಬೆಲ್ಟ್ ಕಟ್ ಮಾಡ್ತಿರಲ್ಲ ಅಷ್ಟಕ್ಕೆ ಆಗ್ಬೇಕದು ಬಟ್ಟೆ. ಅಷ್ಟು ಬಟ್ಟೆ ತಗೋಬೇಕು. ಅಷ್ಟು ಬಟ್ಟೆ ತಗೊಂಡು ಈ ತರ ನೀಟಾಗಿ ಸ್ಟ್ರೇಟ್ ಆಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಇವಾಗ ನಾವು ಅಳತಿ ತಗೊಂಡ್ವೆಲ್ಲ ಕ್ರಾಸ್ ಬೆಲ್ಟ್ ಇಂದ ಒಂದ್ ಸೈಡ್ ಇಂದ ಉಕ್ಸ್ ಪಟ್ಟಿ ಸೈಡ್ ಇಂದ ನಮಗೆ ಎಷ್ಟು ಬಂತು 3 ಇಂಚ್ ಬಂತಲ್ವಾ. 3 ಇಂಚ್ ಬಂದ್ರೆ ಇಲ್ಲಿ ನಾವ್ ಏನ್ ಮಾಡ್ಬೇಕು 4 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಯಾಕಂದ್ರೆ ಇಲ್ಲಿ ಅರ್ಧ ಇಂಚ್ ಕೆಳಗಡೆ ಅರ್ಧ ಇಂಚ್ ಮೇಲ್ಗಡೆ ಎರಡನ್ನೂ ಸ್ಟಿಚಿಂಗ್ ಹೋಗ್ಬಿಡ್ತಾ ನಮಗೆ ಇಲ್ಲಿ ಉಳಿಯೋದು ಎಷ್ಟು ಉಳಿಯುತ್ತೆ 3 ಇಂಚ್ ಉಳಿಯುತ್ತೆ. ಅದಾದ್ಮೇಲೆ ಸೊಂಟದ ಸುತ್ತಳತೆ ಎಷ್ಟು ಬಂದಿತ್ತು 26 ಇಂಚು. ಅದನ್ನ ನಾವು 4 ಭಾಗ ಮಾಡಿದಾಗ 6.5 ಇಂಚ್ ಬಂದಿತ್ತಲ್ಲ 6.5 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಫಸ್ಟ್ ಸೊಂಟದ ಸುತ್ತಳತೆ. ಅದಾದ್ಮೇಲೆ ಈ ಕಡೆ ಸೈಡ್ ನಮಗೆ 2.5 ಇಂಚ್ ಬಂದಿತ್ತು ಕ್ರಾಸ್ ಬೆಲ್ಟ್ ಈ ಬ್ಲೌಸ್ ನಲ್ಲಿ. ಹಾಗಾಗಿ ಇಲ್ಲಿ ಏನ್ ಮಾಡ್ಬೇಕು 3.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇಷ್ಟು ಮಾರ್ಕ್ ಮಾಡ್ಕೊಂಡು ಇದಕ್ಕೊಂದು ಲೈನ್ ಹಾಕೋಬಹುದು, ಇಲ್ಲಾಂದ್ರೆ ಹಂಗೇನೆ ಮಾರ್ಕ್ ಮಾಡ್ಕೋಬಹುದು. ನಾನು ಲೈನ್ ಹಾಕ್ತಾ ಇದ್ದೀನಿ. ಇದಕ್ಕ ಕ್ರಾಸ್ ಬೆಲ್ಟ್ ಇಂದು ಶೇಪ್ ನ ಕೊಡ್ಬೇಕು. ಈ ಕಡೆ ಬಂದು ಎಕ್ಸ್ಟ್ರಾ ಬಟ್ಟೆ ಇದಂದ್ರೆ ಕ್ರಾಸ್ ಬೆಲ್ಟ್ ಇಷ್ಟು ಕರೆಕ್ಟ್ ಆಯ್ತಲ್ಲ. ಈ ಕಡೆ ಬಂದು ಎಕ್ಸ್ಟ್ರಾ ಬಟ್ಟೆ ಇಷ್ಟು ಬಿಟ್ಟು ಕಟ್ ಮಾಡ್ಬೋದು. ನೀವು ಎಷ್ಟಾದ್ರೂ ಬಿಡ್ಬೋದು. ಒಂದ್ 2 ಇಂಚು 3 ಇಂಚು ಹಂಗ್ ಬಿಡ್ಬೋದು. ಅಂತರ ಬಿಟ್ಟು ಇದನ್ನ ಕಟ್ ಮಾಡ್ಕೋಬಹುದು. ಇದು ಬಂದು ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದು ಮೆಥಡ್. ನೆಕ್ಸ್ಟ್ ಎಲ್ಬೋ ಸ್ಲೀವ್ಸ್ ಕಟಿಂಗ್ ಮಾಡೋದು. ಎಲ್ಬೋ ಸ್ಲೀವ್ಸ್ ಕಟಿಂಗ್ ಮಾಡೋದು ಕೂಡ ನಾನು ನಿಮಗೆ ತಿಳಿಸಿದ್ದೀನಿ ಎಲ್ಲ ವಿಡಿಯೋದಲ್ಲಿ. ಬಟ್ ನಾಳೆ ಇನ್ನ ಎಕ್ಸ್ಪ್ಲೇನ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಎಲ್ಬೋ ಸ್ಲೀವ್ ನ ನೀವು ಕರೆಕ್ಟ್ ಆಗಿ ಯಾವ ತರ ಮಾರ್ಕಿಂಗ್ಸ್ ಎಲ್ಲ ಮಾಡಿ ಕಟಿಂಗ್ ಮಾಡಬಹುದು, ಯಾವ್ಯಾವ ಮಾರ್ಕಿಂಗ್ಸ್ ಯಾವ ತರ ತಗೋಬಹುದು ಅನ್ನೋದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಈ ಮುಂದಿನ ಭಾಗದ ಶೇಪ್ ನ ನಾವು ಯಾವ ತರ ಟಕ್ಸ್ ಮಾರ್ಕ್ಸ್ ಮಾಡ್ಕೋಬಹುದು, ಇದನ್ನೆಲ್ಲ ಯಾವ ತರ ಚೆಕ್ ಮಾಡ್ಕೊಂಡು ಮಾರ್ಕ್ ಮಾಡಬಹುದು ಅನ್ನೋದನ್ನ ಹೇಳಿದೀನಿ. ಸೊ ನೆಕ್ಸ್ಟ್ ಮೀಟ್ ಆಗೋದು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋ ಕೂಡ ಮಿಸ್ ಮಾಡ್ದೇನೆ ನೋಡಿ. ಯಾಕಂದ್ರೆ ಅದರಲ್ಲಿ ಎಲ್ಬೋ ಸ್ಲೀವ್ಸ್ ಇಂದು ಕಟಿಂಗ್ ಪರ್ಫೆಕ್ಟ್ ಆಗಿ ಎಲ್ಲಾ ಮೆಸರ್ಮೆಂಟ್ಸ್ ಯಾವ್ಯಾವ ತರ ತಗೋಬೇಕು, ಯಾವ ತರ ಕಟ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೇನೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡ್ರಿ, ಹಂಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಮತ್ತೆ ಆದಷ್ಟು ಜನರಿಗೆ ಶೇರ್ ಮಾಡ್ರಿ. ಮತ್ತೆ
ಏನಾದ್ರೂ ಗೊತ್ತಾಗಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಕೇಳ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಮೀಟ್ ಆಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.